गाडी जाताना अशी गाडी घेऊन जातो त्यामुळे पूर्ण ರೈಲ್ವೆ ಗೇಟಿನ ಫ್ಲೈಓವರ್ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಈಗ ನಾನು 3ನೇ ಸಲ ಬಂದು ಪರಿಶೀಲನೆ ಮಾಡೋದು ಇದನ್ನು. ಇವತ್ತು ಡಾಂಬರ್ ಏನು ಹಾಕತ್ತಾರ ಅದರ ಥಿಕ್ನೆಸ್ಸನ್ನು ಚೆಕ್ ಮಾಡುವಂಥದ್ದು ಮಾಡಿದ್ದೀವಿ. ಏನು ನಮ್ಮ ನಾರ್ಮ್ಸ್ ಪ್ರಕಾರ ಅದ ಅದಕ್ಕಿಂತ ಹೆಚ್ಚಿಗೆ ಹಾಕುವಂಥ ವ್ಯವಸ್ಥೆ ಆಗಿದ್ದದ. ಈಗ ಇದಾದ ನಂತರ ಒಂದು 8-10 ದಿವಸ ಟ್ರಕ್ ಇರ್ಬೋದು, ಕಾರ್ ಇರ್ಬೋದು, ಮೋಟರ್ ಸೈಕಲ್ ಅಡ್ಯಾಡ್ ಅಂತಾರೆ. ಮತ್ತು ಕೆಲವೊಂದು ಕಡೆ ಅದು ರಸ್ತೆ ಕುಂಡ್ಬೋದು, ಅಂದರೆ ಕೆಳಗೆ ಮ್ಯಾಗ ಆಗ್ಬೋದು. ಅದಕ್ಕೆ ಫೈನಲ್ ಕೋಟ್ ಇನ್ನೂ ಮಾಡ್ತಾ ಇಲ್ಲ. ಇದು ಒಂದು ಕೋಟ್ ಅದ, ಇನ್ನೊಂದು ಕೋಟ 15 ದಿವಸ ಬಿಟ್ಟು ಮಾಡ್ತೀವಿ. ಶುಕ್ರವಾರದಿಂದ ಇದು ಸಂಚಾರಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ. ಒಂದು 10 ದಿವಸ ಆದ ನಂತರ ಇದೇನಾದರೂ ಮೇಲೆ ಕೆಳಗೆ ಆಗಿದ್ದರೆ ಸರಿಪಡಿಸೋದು ಫೈನಲ್ ಕೋಟ್ನಲ್ಲಿ ಮಾಡಿಬಿಡ್ತೀವಿ. थर्ड गेट रेल्वे ओव्हरब्रिजचं जो काम आज जवळपास संपायला आलेलं आहे. शुक्रवारपासून वाहतुकीला प्रारंभ करा म्हणून सांगितलेलं आहे. तर शुक्रवारपासून हे वाहतुकीला उपलब्ध होईल. तर आता जो काम आहे आज मी थिकनेससुद्धा चेक केलेला आहे, गेजच्या प्रमाणे जास्तीचा आहे. आणि हा जो आता केलेला आहे फायनल कोट नाही आहे का, म्हणजे 10-15 दिवस आता असंच या आता जे केले तेवढ्यावरती सोडून एक 10-15 दिवसात आणि रस्ता खालती उतरत आहे मध्ये मध्ये. तर ते सगळं हे करून फायनल कोट एक 15-20 दिवसानंतर आम्ही करणार आहोत. आता सध्या शुक्रवारपासून हा वाहतुकीला आम्ही हा रस्ता ओपन करत आहोत.